ಹೆಸರುಗಳು ನಮ್ಮ ಜೊತೆಯಲ್ಲಿ ಯಾರು ಕಾಣಿಸ್ಕೊಂಡಿಲ್ಲ. ಇವರೇ ನಮ್ಮ ಜೊತೆಯಲ್ಲಿ ಇದ್ದಿದ್ದು ಮೊದಲನೇ ದಿನದಿಂದಲೂ. ಇದೇ ಶಕ್ತಿ. ಆವತ್ತಿನ ದಿನ ಎಲ್ಲರೂ ಏನಂದ್ರು, ಇವ್ರನ್ನೆಲ್ಲ ಇಟ್ಕೊಂಡು ಇವ್ರು ಯಾವ ರೀತಿ ಚುನಾವಣೆ ಮಾಡ್ತಾರಪ್ಪ ಅನ್ನೋಂಥ ಮಾತುಗಳು ಬಂತು. ಆದ್ರೆ ಮಂಡ್ಯ ಜನ ಅದು ಯಾವುದನ್ನೂ ಲೆಕ್ಕಿಸಿಲ್ಲ, ಯಾವುದನ್ನು ಕೇರ್ ಮಾಡಿಲ್ಲ. ಏನಕ್ಕೆ ಅಂದ್ರೆ ಅಲ್ಲಿ ಅಂಬರೀಷ್ ಅವರ ಮೇಲೆ ಇಟ್ಟಿರೋಂಥ ಒಂದು ಪ್ರೀತಿ ಇದೆಯಲ್ಲ, ಅದೊಂದೇ ಕಾರಣ. ಇವಾಗ ಮಾತಾಡಿರೋದ್ರಲ್ಲಿ ಒಬ್ರು ಹೇಳಿದ್ರು, 5 ವರ್ಷಗಳು ಯಾವ ರೀತಿ ನೀವು ಕಷ್ಟವನ್ನ ಅನುಭವಿಸಿ ಏನೇ ತೇಜೋವಧೆ ಆದ್ರು, ಏನೇ ನೀವು ಫೇಸ್ ಮಾಡಿದ್ರು, ಅದನ್ನ ನೀವು ತಡ್ಕೊಂಡು 5 ವರ್ಷಗಳು ನಿಮ್ಮ ಕೈಲಾದಷ್ಟು ನೀವು ಸೇವೆಯನ್ನ ಮಾಡಿದ್ದೀರಾ ಅಂತ. ಹೌದು, ನನಗೆ ನೋವಾಗಿರ್ಬೋದು, ಕಷ್ಟಾನೂ ಅನುಭವಿಸಿರ್ಬೋದು, ಕಣ್ಣೀರು ಹಾಕಿರೋ ದಿನಗಳು ಇದೆ, ಇಲ್ಲ ಅಂತ ನಾನು ಹೇಳಲ್ಲ. ಆದ್ರೆ ನನ್ನ ನೋವು ಮುಖ್ಯ ಆಗಿರಲ್ಲ ನನಗೆ. ಇವತ್ತಿನ ದಿನಾನು ನಿಮ್ಮೆಲ್ರಿಗೂ ಗೊತ್ತೇ ಇದೆ, ಎಲ್ಲೆಲ್ಲೋ ನಾವು ನನಗೆ ಸ್ವಾರ್ಥ ನಾನು ನೋಡಿಕೊಂಡು ನನ್ನ ಹೆಜ್ಜೆನ ನಾನು ಹಾಕೊಳ್ಬೋದಾಗಿತ್ತು. ನನ್ನ ತೀರ್ಮಾನ ನನಗೋಸ್ಕರ ಮಾತ್ರ ನಾನು ಆಲೋಚನೆ ಮಾಡಿ ನನ್ನ ಭವಿಷ್ಯ ಹೇಗಿರಬೇಕು, ನನ್ನ ಮಗನ ಭವಿಷ್ಯ ಹೇಗಿರಬೇಕು, ರಾಜಕೀಯದಲ್ಲಿ ನಾನು ಯಾವ ರೀತಿ ನನ್ನನ್ನು ನಾನು ಬೆಳೆಸ್ಕೋಬೇಕು ಅನ್ನೋ ಒಂದು ಯೋಚನೆ ನನಗಿದ್ದಿದ್ರೆ ನನ್ನ ನಡೆ ಬೇರೆ ತರ ಇರ್ತಿತ್ತು. ನಾನು ಒಂದು ದಿನಾನು ಆ ರೀತಿ ಯೋಚನೆ ಮಾಡಿಲ್ಲ. ನಾನು ಮೊದಲನೇ ದಿನದಿಂದ ಯಾವ ಮಾತನ್ನ ನಾನು ಹೇಳ್ಕೊಂಡು ಬಂದ್ನೋ, ಇವತ್ತಿನವರೆಗೂ ಅದೇ ಮಾತನ್ನ ನಾನು ಕಾಪಾಡ್ಕೊಂಡು ಬಂದಿದ್ನೋ ಇಲ್ವೋ ನೀವೇ ಹೇಳಿ. ಎಲ್ಲಾದ್ರೂ ನನ್ನ ಮಾತು ನಿಮ್ಗೆ ಎಲ್ಲಾ ಕಡೆ ಸಿಗತ್ತೆ. ಇವತ್ತಿನ ದಿನಕ್ಕೆ ನಾವು ಇವತ್ತೊಂದು ದಿನ ಒಂದು ಮಾತು ಹೇಳಿ ನಾಳೆ ಬೇರೆ ಸುಳ್ಳು ಹೇಳಕ್ಕೆ ಚಾನ್ಸೇ ಇಲ್ಲ. ಯಾಕೆ ಅಂತಂದ್ರೆ ನೀವು ಎಲ್ಲಾ ಕಡೆ ಸೋಷಿಯಲ್ ಮೀಡಿಯಾ ಅಲ್ಲಿ, ಯೂಟ್ಯೂಬ್ ಅಲ್ಲಿ ನಿಮ್ಗೆ ಸಿಗತ್ತೆ. ನಾವು 5 ವರ್ಷಗಳ ಹಿಂದೆ ಏನ್ ಮಾತಾಡಿದ್ವು, 10 ವರ್ಷಗಳ ಹಿಂದೆ ಏನೇನು ಹೇಳಿರ್ತೀವೋ ಅದೆಲ್ಲ ನಿಮ್ಗೆ ಈಗ ಸುಲಭವಾಗಿ ನೀವು ಹುಡುಕಿ ನೋಡ್ಬೋದು. ನೀವು ಅದೇ ತರ ನೋಡಿ, ನನ್ನ ಚುನಾವಣೆ ಒಂದು ಸಂದರ್ಭದಿಂದ ಇವತ್ತಿನವರೆಗೂ ನಾನು ಏನೇನು ಮಾತಾಡಿದ್ನೋ ನುಡಿದಂತೆ ನಾನು ನಡ್ಕೊಂಡು ಬಂದಿದ್ದೀನಿ. ಒಂದೇ ದಿನ ನಿಮಗ್ ಕೊಟ್ಟಿರೋ ವಾಗ್ದಾನದಲ್ಲಿ ನಾನು ಎಲ್ಲೂ ಒಂದು ತಪ್ಪು ಹೆಜ್ಜೆ ಹಾಕಿಲ್ಲ. ನನ್ನ ಕೈಲಾದಷ್ಟು ನಾನು ಮಂಡ್ಯ ಜಿಲ್ಲೆಗೆ ಏನೇನು ನನ್ನ ಸೇವೆ ಮಾಡಬೇಕು, ಏನು ಕೊಡುಗೆ ನಾನು ಮಾಡಬೇಕು, ಒಬ್ಬ ಸಂಸದೆಯಾಗಿ ಯಾವ ರೀತಿ ನಾನು ನಡ್ಕೋಬೇಕು, ಅದನ್ನೆಲ್ಲ ಪ್ರಯತ್ನವನ್ನು ನಾನು ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಮಾಡ್ಕೊಂಡು ಬಂದಿದ್ದೀನಿ. ಮಂಡ್ಯ ಜಿಲ್ಲೆಯ ಘನತೆಯನ್ನ ಪಾರ್ಲಿಮೆಂಟ್ ಅಲ್ಲೂ ನಾನು ಎತ್ತಿ ಹಿಡಿಯುವಂತ ಕೆಲಸವನ್ನು ಮಾಡಿದ್ದೀನಿ. ಎಲ್ಲೂ ಅದರಲ್ಲಿ ಯಾರು ಒಂದು ಬೆರಳೆತ್ತಿ ತೋರಿಸೋಗೆ ಎಲ್ಲೂ ನಾನು ನಡ್ಕೊಂಡಿಲ್ಲ. ಈ ಎಲ್ಲ ಅವಕಾಶಗಳನ್ನ ಬಿಟ್ಟು ನೀವೇ ಹೇಳಿ, ಇವತ್ತಿನ ದಿನಕ್ಕೆ ಯಾರಾದ್ರೂ ಒಬ್ಬ ರಾಜಕಾರಣಿ ನಿಮ್ಗೆ ನಾವು ಮಂಡ್ಯ ಕೊಡಲ್ಲ, ಬೇರೆ ಕಡೆ ನಿಂತ್ಕೊಳ್ಳಿ ಅಂದ್ರೆ ಅವಕಾಶನ ಬಿಡ್ತಾರ? ಯಾರಾದ್ರೂ ಬಿಡ್ತಾರಾ? ಅಲ್ಲ, ಹೆಸರುಗಳು ಬೇಡ, ಯಾರಾದ್ರೂ ನಿಂತ್ಕೊಳ್ತಾರ? ಬಿಡ್ತಾರ ಅವಕಾಶನ? ಯಾರು ಬಿಡಲ್ಲ. ಮತ್ತೆ ನಾನ್ ಯಾಕೆ ಬೇಡ ಅಂದೆ? ನಾನ್ ಯಾಕೆ ಯಾವುದು ನನಗೆ ಬೇಡ? ನಾನು ಇದ್ರು, ನಿಂತ್ರು, ಗೆದ್ರು, ಸೋತ್ರು, ಏನೇ ಮಂಡ್ಯದಲ್ಲಿ ಅಂತ ನಾನು ಹೇಳ್ತಿಲ್ವಾ? ಮಂಡ್ಯ ಬಿಟ್ರೆ ನನಗೆ ರಾಜಕಾರಣ ಬೇಡ ಅಂತಾನೆ ನಾನು ಹೇಳಿದ್ದೀನಿ. ಇವತ್ತಿಗೂ ನಾನು ಮಂಡ್ಯ ಬಿಟ್ಟು ಎಲ್ಲೂ ಹೋಗಲ್ಲ ಅನ್ನೋ ಮಾತನ್ನೇ ನಾನು ಹೇಳ್ತಾ ಇದ್ದೀನಿ. ಮಂಡ್ಯ ಕ್ಷೇತ್ರ ನಮ್ಗೆ ಬರೀ ಒಬ್ಬ ರಾಜಕೀಯವಾಗಿ ನಮ್ಗಿರೋ ಸಂಬಂಧ ಅಲ್ಲ. ಮಂಡ್ಯ ಅಂದ್ರೆ ನಮಗೆ ಅದೊಂದು ಭಾವನೆ, ಅದೊಂದು ಪ್ರೀತಿ, ಅದೊಂದು ಅಭಿಮಾನ. ನಾನು ಏನಕ್ಕೆ ಇದನ್ನ ಹೇಳಿದೆ ಅಂದ್ರೆ, ಮಂಡ್ಯ ಜಿಲ್ಲೆಯಲ್ಲಿ ನಾನಿದ್ದಾಗ ನನಗೆ ಅಂಬರೀಷ್ ಅವರು ನನ್ನ ಜೊತೆಯಲ್ಲಿ ಇದ್ದಾಗೆ ನನ್ನ ಭಾವನೆ. ಅಲ್ಲಿ ನಾನು ಪ್ರತಿಯೊಂದು ಸಲ ಹೋದಾಗ ಜನ ನನಗೆ ಕೊಡೋ ಪ್ರೀತಿ ಇದೆಯಲ್ಲ, ಅವ್ರು ನನಗೆ ಅಲ್ಲಿಂದ ಬೆನ್ ತಟ್ಟಿ ಆಶೀರ್ವಾದ ಮಾಡೋ ಹಾಗೇನೆ ನನಗೆ ಒಂದು ಅನಿಸಿಕೆ ನನ್ನದು. ಇದರಲ್ಲಿ ನಂದು ಯಾವುದು ಸ್ವಾರ್ಥ ಏನಿಲ್ಲ. ಸ್ವಾರ್ಥ ಇದೆ ಅಂದ್ರೆ ಅದು ನನಗೆ ಮಂಡ್ಯನೇ ಬೇಕು, ಇನ್ಯಾವುದೂ ಬೇಡ ಅಂತಾನೆ ನಾನು ಹೇಳಿದ್ದೀನಿ. ಮಂಡ್ಯ ಬಿಟ್ಟು ನನಗೆ ಇನ್ಯಾವುದೂ ಬೇಡ. ಅದು ಅವತ್ತೇ ಆಗ್ಲಿ, ಇವತ್ತು ಆಗ್ಲಿ, ನಾಳೆ ಆಗ್ಲಿ, ಮುಂದಕ್ಕೆ ನಾವಿರೋವರೆಗೂ ಆಗ್ಲಿ, ಅದರಲ್ಲಿ ಎರಡನೇ ಮಾತಿಲ್ಲ. ಆದ್ರೆ ಇವತ್ತು ಬದಲಾದ ಒಂದು ರಾಜಕೀಯ ಪರಿಸ್ಥಿತಿ ನಿಮ್ಮೆಲ್ರಿಗೂ ಗೊತ್ತು. ಮಂಡ್ಯದಲ್ಲಿ ಯಾವತ್ತೂ ಯಾವುದು ಸುಲಭವಾಗಿ ನಡೆದಿಲ್ಲ. ನನ್ನ ಚುನಾವಣೆ ನಿಮ್ಗೆ ಅನಿಸ್ಬೋದು, ಬಟ್ ಅದರಲ್ಲಿ ಎಷ್ಟು ಕಷ್ಟ ಇತ್ತು, ಏನೇನು ಸವಾಲುಗಳಿತ್ತು ನಾನು ಆವತ್ತಿನ ದಿನ ಎದುರಿಸಿದ್ದು ಅಂತ ನಿಮ್ಗೆ ಗೊತ್ತಿದೆ. ಅದಕ್ಕಿಂತ ಒಂದು ಹೆಚ್ಚಿನ ಸವಾಲು ಇವತ್ತು ನಮ್ಮ ಮುಂದೆ ಇದೆ. ಆದ್ರೆ
ನಾನು ಮೊದಲಿಂದಾನು ಹೇಳ್ತಾ ಇದ್ದೀನಿ, ನಿಮ್ಮನ್ನ ವಿಶ್ವಾಸಕ್ಕೆ ತಗೊಳ್ಳದೆ, ನಿಮ್ಮನ್ನ ನೋಯಿಸಿ ಯಾವುದೇ ನಿರ್ಧಾರ ಸುಮಲತಾ ಅಂಬರೀಶ್ ತಗೊಳ್ಳಲ್ಲ. ನಾನು ಒಂದು 2 ತಿಂಗಳ ಹಿಂದೆ ನಾನು ಮಂಡ್ಯದಲ್ಲಿ ನಡೆದಂತ ಒಂದು ಕಾರ್ಯಕ್ರಮದಲ್ಲಿ ನಾನು ಹೇಳಿದೆ, ಮಂಡ್ಯ ಮಣ್ಣಿನ ಋಣ, ಆ ಗುಣ ಎಂದಿಗೂ ಬಿಡೋ ಪ್ರಶ್ನೆನೇ ಇಲ್ಲ. ನಾವು ಏನೇ ಇದ್ರೂ ರಾಜಕೀಯ ಇರುತ್ತೆ, ಇರಲ್ಲ, ಅಧಿಕಾರ ಬರುತ್ತೆ ಹೋಗುತ್ತೆ, ಬೇರೆ ವಿಚಾರ. ಆದ್ರೆ ನಮ್ಮ ಏನೇ ಇದ್ರೂ ನಮ್ಮ ಸಂಬಂಧ, ನಮ್ಮ ಒಂದು ರಾಜಕೀಯವಾದ ಒಂದು ನಿರ್ಧಾರಗಳು ಎಲ್ಲವೂ ಮಂಡ್ಯದ ಜೊತೆಲೆ ಅದು ಇರುತ್ತೆ ಹೊರತು ಎಲ್ಲೂ ಇರಲ್ಲ. ಆದ್ರೆ ನನಗೆ ನೀವೆಲ್ಲ ಇವತ್ತು ಬಂದು ನಿಮ್ಮ ಅನಿಸಿಕೆಗಳನ್ನ ಹೇಳಿದಿರಿ. ನಾನು ಇದರ ಬಗ್ಗೆ ಒಂದಷ್ಟು ಚರ್ಚೆನ ಮಾಡಬೇಕು. ನಾನು ಏನೇ ನಿರ್ಧಾರ ತಗೊಂಡ್ರು ನಾನು ಮತ್ತೆ ಹೇಳ್ತಾ ಇದ್ದೀನಿ, ನಿಮ್ಮನ್ನ ನೋಯಿಸುವಂತ ನಿರ್ಧಾರ ಯಾವತ್ತೂ ನಾನು ತಗೊಳ್ಳಲ್ಲ. ಸುಮಲತಾ ಅಂಬರೀಶ್ ಯಾವತ್ತೂ ಆ ಕೆಲಸವನ್ನ ಮಾಡಲ್ಲ. ನಾನು ಇವತ್ತಿನ ದಿನ ನೀವೆಲ್ಲರೂ ಬಂದಿದ್ದೀರಾ, ಅದಕ್ಕೆ ನಾನು ಯಾವ ಮಾತುಗಳಲ್ಲಿ ನಾನು ಅದನ್ನ ಆ ಕೃತಜ್ಞತೆಗಳನ್ನು ಹೇಳಬೇಕು ಅಂತ ನನ್ನಲ್ಲಿ ಆ ಮಾತುಗಳೇ ಇಲ್ಲ. ಆದ್ರೆ ನಮ್ಮನ್ನ ನಂಬ್ಕೊಂಡು ಇನ್ನಷ್ಟು ಲಕ್ಷಾಂತರ ಜನ ಇದ್ದಾರೆ, ಮಂಡ್ಯದಲ್ಲಿದ್ದಾರೆ. ಅವ್ರು ಎಲ್ಲರನ್ನೂ ಉದ್ದೇಶಿಸಿ ನಾನು ಮಾತಾಡಬೇಕಾಗಿದೆ. ನನ್ನ ನಿರ್ಧಾರ ಇನ್ನು ಕೆಲವೇ ದಿನಗಳಲ್ಲಿ ನಾನು ಮಂಡ್ಯದಲ್ಲೇ ಒಂದು ಸಭೆಯನ್ನ ಕರೆದು ನೀವೆಲ್ಲರ ಒಂದು ಸಮ್ಮುಖದಲ್ಲೇ ನಾನು ಎಲ್ಲವನ್ನ ಒಂದು ಸ್ಪಷ್ಟನೆ ಕೊಡ್ತೀನಿ. 1-2 ದಿನಗಳ ಕಾಲಾವಕಾಶ ನನಗೂ ಕೊಡಿ. ನಾನು ಎಲ್ಲರ ಜೊತೆಯಲ್ಲಿ ಒಂದು ಸಮಾಲೋಚನೆ ಮಾಡಿ ಒಂದಷ್ಟು ನಮ್ಮೊಂದಿಗೆ ಇರೋ ಎಲ್ಲ ಆಪ್ತರ ಜೊತೆಯಲ್ಲೂ ನಾನು ಚರ್ಚೆ ಮಾಡಿ ಮಂಡ್ಯದಲ್ಲೇ ಬಂದು ನಾನು ಇದೇ 3ನೇ ತಾರೀಕಿಗೆ ಬರ್ತೀನಿ. 3ನೇ ತಾರೀಕು ನಾನು ಮಂಡ್ಯದಲ್ಲೇ ಸಭೆ ಮಾಡ್ತೀನಿ. ನನ್ನ ನಿರ್ಧಾರ ಏನು ಅಂತ ನಾನು ಅಲ್ಲೇ ಹೇಳ್ತೀನಿ. ನಿಮ್ಮೆಲ್ಲರ ಆಶೀರ್ವಾದ ಪಡಿತೀನಿ. ನಾನು ಹೇಳ್ತಾ ಇದ್ದೀನಿ ಪದೇ ನಿಮ್ಮನ್ನು ಬಿಟ್ಟು ಯಾವ ನಿರ್ಧಾರ ನಾನು ತಗೊಳ್ಳೋದಿಲ್ಲ. ಅಷ್ಟೇ ನಾನು ಹೇಳೋಕೆ ಇಷ್ಟಪಡ್ತೀನಿ. ನಿಮ್ಮೆಲ್ಲರ ಈ ಪ್ರೀತಿ ಆಶೀರ್ವಾದ ಇದೇ ನಮ್ಗೆ ಶ್ರೀರಕ್ಷೆ. ನಿಜಕ್ಕೂ ಅಂಬರೀಶ್ ಅವರು ಮಾಡಿದಂತ ಒಂದು ಸೇವೆ, ಆ ಪುಣ್ಯ ನಮಗೂ ಸಿಕ್ಕಿದೆ. ನಿಮ್ಮಗಳ ಪ್ರೀತಿ ಆಶೀರ್ವಾದ ನಮಗೂ ಸಿಕ್ಕಿದೆ. ಇದು ಎಂದೆಂದಿಗೂ ಹೀಗೆ ಇರಲಿ ಅಂತ ನಾನು ಕೇಳ್ಕೊತೀನಿ. ಮತ್ತೊಮ್ಮೆ ನಿಮ್ಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ದಯವಿಟ್ಟು 1 ನಿಮಿಷ ತಮ್ಮಲ್ಲಿ ಒಂದು ಮನವಿ ಮಾಡ್ಕೊಳ್ತೀನಿ. ಮಂಡ್ಯ ಜಿಲ್ಲೆ ಜನತೆಯ ಪರವಾಗಿ, ಅಭಿಮಾನಿಗಳ ಪರವಾಗಿ ಒಂದು ಮನವಿ ಮಾಡ್ಕೊಳ್ತೀನಿ. ನಾವು ಅಭಿಮಾನಿಗಳನ್ನ ದಯವಿಟ್ಟು ಬೇರೆಯವ್ರ ಮನೆ ಹತ್ರ ಕಳಿಸ್ಬೇಡಿ. ನಿಮ್ ಮನೆ ಬಿಟ್ಟು ನಾವೆಲ್ಲೂ ಹೋಗಲ್ಲ. ದಯವಿಟ್ಟು ನೀವು ಸ್ಪರ್ಧೆ ಮಾಡ್ಬೇಕು, ನಿಂತ್ಕೊಳ್ಳಬೇಕು. ನಿಮ್ ಮನೆಯೇ ನಾವ್ ಇರ್ತೀವಿ. ನಿಮ್ ಮನೆ ಬಿಟ್ಟು ನಾವೆಲ್ಲೂ ಹೋಗುದಿಲ್ಲ. ಬೇರೆಯವ್ರ ಮನೆ ಕಳಿಸ್ಕೊಡ್ಬೇಡಿ ಅಂತ ದಯವಿಟ್ಟು ಮನವಿ ಮಾಡ್ಕೊಳ್ತಾ ಇದ್ದೀನಿ. ದಯವಿಟ್ಟು ಇದು ಬರೀ ಮಂಡ್ಯದವರಲ್ಲ, ಇಡೀ ಬೆಂಗಳೂರು, ಇಡೀ ಕರ್ನಾಟಕದವ್ರು ಕೇಳ್ಬೇಕಾದ ವಿಷಯ. ನಮ್ಮ KRS ನೀರ ಕುಡಿಬೇಕಾದ್ರೆ ಇವತ್ತು ಮೂಲ ಕಾರಣ ಸುಮಲತಾ. ಇಷ್ಟೊತ್ತೆ ಹೊಡೆದೋಗೋದು, ಇವ್ರು ಓದೋದು ಜಾಗಕ್ಕೆ ಗುಂಡಿ ತೆಗ್ದವ್ರೆ. ಹೋಗೋದು ಜಾಗಕ್ಕೆ ಇದು ಬಂದ್ಬಿಡ್ತಾರ ಅನ್ಬಿಟ್ಟು ಗುಂಡಿ ತೆಗೆದು ನಿಲ್ಸವ್ರೆ. ನಾನು ಆ ಅಭಿಮಾನಿಗೆ ಸಲುವಾಗಿ ಬಂದಿದ್ದೀನಿ ಇವತ್ತು. ಆ ಅಭಿಮಾನಿಗೆ ಸಲುವಾಗಿ ದಯವಿಟ್ಟು ಅಕ್ಕ ನಾವ್ ಹೇಳ್ತಾ ಇವಿ, ನಿಮ್ಗೆ ತುಂಬಾ ಕಿರಿ ಕೊಟ್ಟವ್ರೆ, ತುಂಬಾ ಹಿಂಸೆ ಕೊಟ್ಟವ್ರೆ. ನಿಮ್ಗಂತೂ ಯಾರು ಮೋಸ ಮಾಡಲ್ಲ. ಯಾರು ನೀವೇನ್ ಹೇಳ್ತೀರಾ ಅಂತ ನಡೀಕೋತೀವಿ. ದಯಮಾಡಿ ನಾವಂತೂ ಓಟ್ ಹಾಕ್ಬೇಕಾದ್ರೆ ಓಟ್ ಹಾಕ್ಬಿಡ್ತೀವಿ. ನೀವು ನಿಂತ್ಕೊಳ್ಳೇಬೇಕು, ಇಲ್ಲಾಂದ್ರೆ ನಾವು ಬೇರೆ ಪಕ್ಷಕ್ಕೆ ಯಾವ್ದಕ್ಕೂ ಓಟ್ ಹಾಕಲ್ಲ. ಇದು ನಮ್ಮ ಕಂಡೀಷನ್. ದಯಮಾಡಿ ನಿಂತ್ಕೋಬೇಕು, ಇಲ್ಲ ಅಂದ್ರೆ ನಾವಂತೂ ಯಾವುದೇ ಪಕ್ಷದಲ್ಲಿ ಯಾವುದೇ ಇದಕ್ಕಾಗಲಿ ಓಟ್ ಅಂತೂ ಹಾಕಲ್ಲ. ದಯಮಾಡಿ ನೋಟ್ ಹಾಕ್ಬೇಕಾದ್ರೆ ಹಾಕ್ತಿವಿ, ನೋಟ್ ಹಾಕ್ಬೇಕಾದ್ರೆ ಓಟ್ ಹಾಕ್ತಿವಿ. ಬೇರೆಯವ್ರಿಗೆ ಯಾರಿಗೂ ಓಟ್ ಹಾಕಲ್ಲ. ಕಳ್ಳರು ಕಾಕ್ರೆಲ್ಲ ಬಂದು ಎಲೆಕ್ಷನ್ ನಿಂತ್ಕೊತಾವ್ರೆ. ನೀವು ಕಳ್ತನ ಮಾಡಿಲ್ಲ, ಏನು ದಗ ಹೊಡೆದಿಲ್ಲ, ಎಲ್ಲೂ ಕಳ್ತನ ಮಾಡಿಲ್ಲ, ಯಾವುದೇ ಮೋಸ ಮಾಡಿಲ್ಲ, ಏನು ಮಾಡಿಲ್ಲ. ಎರಡು ರಾಜ್ಯಕ್ಕೆ ಹೇಳ್ತಾರೆ, ಎಲ್ಲ ಇರ್ತಾರೆ, ಏನು ತಂದಿಲ್ಲ ಅಂತ. ರಾಜ್ಯಕ್ಕೆ 2ನೇ ಪ್ಲೇಸ್ ಅಂದ್ರೆ ಇನ್ನೇನಕ್ಕ ಮಾಡ್ಬೇಕು? ಅದು ಅಲ್ಲೇ ಇದ್ನು ಕೇಳ್ಕೊಳ್ರಿ. ಯಾವ ಸಂಸತ್ತು ಇಲ್ಲಿವರೆಗೆ ಯಾವ ಸಂಸತ್ರು ಮಂಡ್ಯಕ್ಕೋ ಇದಕ್ಕೆ ಸಂಸತ್ ಹೋಗಿ ಮಂಡ್ಯದ ಹೇಳಿದ್ರು ಸ್ಟಾರ್ಟಿಂಗ್ ಅಲ್ಲಿ. ಇವತ್ತು ಹೇಳ್ತಾರೆ ಯಾರು? ಸುಮಲತಾ. ನಾ ಮಂಡ್ಯದ ಏಪ್ರಿಲ್ 3ಕ್ಕೆ
ಸುಮಲತಾ ರಾಜಕೀಯ ನಿರ್ಧಾರ ಪ್ರಕಟ. ಮಂಡ್ಯದಲ್ಲೇ ತಮ್ಮ ನಡೆ ಘೋಷಿಸಲಿದ್ದಾರೆ ಸಂಸದೆ ಸುಮಲತಾ. ಇವತ್ತು ಬೆಂಗಳೂರಿನಲ್ಲಿ ಬೆಂಬಲಿಗರ ಜೊತೆ ಸಭೆ ಮಾಡಿದಂತಹ ಸುಮಲತಾ ಬೆಂಬಲಿಗರನ್ನ ಉದ್ದೇಶಿಸಿ ಮಾತನಾಡಿದ್ರು. ನನ್ನ ರಾಜಕೀಯ ಏನೇ ಇದ್ರೂ ಕೂಡ ಅದು ಮಂಡ್ಯದಿಂದಲೇ. ಕೆಲವೇ ದಿನಗಳಲ್ಲಿ ಮಂಡ್ಯಗೆ ಹೋಗಿ ಅಲ್ಲಿ ಸಭೆ ಮಾಡಿ ಅಲ್ಲಿಯೇ ನನ್ನ ನಿರ್ಧಾರವನ್ನ ತಿಳಿಸ್ತೀನಿ ಅಂತ ಸುಮಲತಾ ಹೇಳಿದ್ದಾರೆ. ಏಪ್ರಿಲ್ 3ಕ್ಕೆ ತಮ್ಮ ರಾಜಕೀಯ ನಡೆ ಏನು ಅನ್ನೋದನ್ನ ಹೇಳಲಿದ್ದಾರೆ ಸಂಸದೆ ಸುಮಲತಾ. ನಾನು ನಿಂತ್ರು ಗೆದ್ರು ಸೋತ್ರು ಅದು ಮಂಡ್ಯದಲ್ಲೇ ಅನ್ನೋದನ್ನ ಮತ್ತೊಮ್ಮೆ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಮಂಡ್ಯ ಜನರನ್ನ ಬಿಟ್ಟು ನಾನು ಏನೂ ಮಾಡೋದಿಲ್ಲ. ಏಪ್ರಿಲ್ 3ಕ್ಕೆ ಮಂಡ್ಯದಲ್ಲಿಯೇ ನನ್ನ ನಿರ್ಧಾರವನ್ನ ಹೇಳುವೆ ಅಂತ ಸುಮಲತಾ ಹೇಳಿದ್ದಾರೆ. ನನ್ನ ನಿರ್ಧಾರವನ್ನ ಮಂಡ್ಯಗೆ ಹೋಗಿ ಅಲ್ಲಿ ಮತ್ತೊಮ್ಮೆ ಸಭೆ ಮಾಡಿ ಇನ್ನೂ ಕೆಲವರ ಜೊತೆ ಮಾತನಾಡೋದು ಬಾಕಿ ಇದೆ. ಮಾತುಕತೆ ನಡೆಸಿ ಮಂಡ್ಯದಲ್ಲಿಯೇ ನನ್ನ ನಿರ್ಧಾರವನ್ನ ತಿಳಿಸ್ತೀನಿ ಅಂತ ಸುಮಲತಾ ಹೇಳಿದ್ದಾರೆ. ಇವತ್ತು ಯಾವುದೇ ನಿರ್ಧಾರವನ್ನ ಪ್ರಕಟ ಮಾಡಿಲ್ಲ ಸುಮಲತಾ. ಬರೀ ಒಬ್ಬ ರಾಜಕೀಯವಾಗಿ ನಮ್ಗಿರೋ ಸಂಬಂಧ ಅಲ್ಲ. ಮಂಡ್ಯ ಅಂದ್ರೆ ನಮಗೆ ಅದೊಂದು ಭಾವನೆ, ಅದೊಂದು ಪ್ರೀತಿ, ಅದೊಂದು ಅಭಿಮಾನ. ನಾನೇನಕ್ಕೆ ಇದನ್ನ ಹೇಳಿದೆ ಅಂದ್ರೆ, ಮಂಡ್ಯ ಜಿಲ್ಲೆಯಲ್ಲಿ ನಾನಿದ್ದಾಗ ನನಗೆ ಅಂಬರೀಷ್ ಅವರು ನನ್ನ ಜೊತೆಯಲ್ಲಿ ಇದ್ದಾಗೆ ನನ್ನ ಭಾವನೆ. ಅಲ್ಲಿ ನಾನು ಪ್ರತಿಯೊಂದು ಸಲ ಹೋದಾಗ ಜನ ನನಗೆ ಕೊಡೋ ಪ್ರೀತಿ ಇದೆಯಲ್ಲ, ಅವ್ರು ನನಗೆ ಅಲ್ಲಿಂದ ಬೆನ್ ತಟ್ಟಿ ಆಶೀರ್ವಾದ ಮಾಡೋ ಹಾಗೇನೆ ನನಗೆ ಒಂದು ಅನಿಸಿಕೆ. ನನಗೆ ಇದರಲ್ಲಿ ನಂದು ಯಾವುದು ಸ್ವಾರ್ಥ ಏನಿಲ್ಲ. ಸ್ವಾರ್ಥ ಇದೆ ಅಂದ್ರೆ ಅದು ನನಗೆ ಮಂಡ್ಯನೇ ಬೇಕು, ಇನ್ ಯಾವ್ದು ಬೇಡ ಅಂತಾನೆ ನಾನು ಹೇಳಿದೀನಿ. ಮಂಡ್ಯ ಬಿಟ್ಟು ನನಗೆ ಇನ್ ಯಾವ್ದು ಬೇಡ. ಅದು ಅವತ್ತೇ ಆಗ್ಲಿ, ಇವತ್ತು ಆಗ್ಲಿ, ನಾಳೆ ಆಗ್ಲಿ, ಮುಂದಕ್ಕೆ ನಾವಿರೋವರೆಗೂ ಆಗ್ಲಿ, ಅದರಲ್ಲಿ ಎರಡನೇ ಮಾತಿಲ್ಲ. ಬದಲಾದ ಒಂದು ರಾಜಕೀಯ ಪರಿಸ್ಥಿತಿ ನಿಮ್ಮೆಲ್ರಿಗೂ ಗೊತ್ತು. ಮಂಡ್ಯದಲ್ಲಿ ಯಾವತ್ತೂ ಯಾವುದು ಸುಲಭವಾಗಿ ನಡೆದಿಲ್ಲ. ನನ್ನ ಚುನಾವಣೆ ನಿಮ್ಗೆ ಅನಿಸ್ಬೋದು, ಬಟ್ ಅದರಲ್ಲಿ ಎಷ್ಟು ಕಷ್ಟ ಇತ್ತು, ಏನೇನು ಸವಾಲುಗಳಿತ್ತು ನಾನು ಆವತ್ತಿನ ದಿನ ಎದುರಿಸಿದ್ದು ಅಂತ ನಿಮ್ಗೆ ಗೊತ್ತಿದೆ. ಅದಕ್ಕಿಂತ ಒಂದು ಹೆಚ್ಚಿನ ಸವಾಲು ಇವತ್ತು ನಮ್ಮ ಮುಂದೆ ಇದೆ. ಆದ್ರೆ ನಾನು ಮೊದಲಿಂದಾನು ಹೇಳ್ತಾ ಇದ್ದೀನಿ, ನಿಮ್ಮನ್ನ ವಿಶ್ವಾಸಕ್ಕೆ ತಗೊಳ್ಳದೆ, ನಿಮ್ಮನ್ನ ನೋಯಿಸಿ ಯಾವುದೇ ನಿರ್ಧಾರ ಸುಮಲತಾ ಅಂಬರೀಷ್ ತಗೊಳ್ಳಲ್ಲ. ಆದ್ರೆ ನನಗೆ ನೀವೆಲ್ಲ ಇವತ್ತು ಬಂದು ನಿಮ್ಮ ಅನಿಸಿಕೆಗಳನ್ನ ಹೇಳಿದಿರಿ. ನಾನು ಇದರ ಬಗ್ಗೆ ಒಂದಷ್ಟು ಚರ್ಚೆನ ಮಾಡಬೇಕು. ನಾನು ಏನೇ ನಿರ್ಧಾರ ತಗೊಂಡ್ರು ನಾನು ಮತ್ತೆ ಹೇಳ್ತಾ ಇದ್ದೀನಿ, ನಿಮ್ಮನ್ನ ನೋಯಿಸುವಂತ ನಿರ್ಧಾರ ಯಾವತ್ತೂ ನಾನು ತಗೊಳ್ಳಲ್ಲ. ಸುಮಲತಾ ಅಂಬರೀಷ್ ಯಾವತ್ತೂ ಆ ಕೆಲಸವನ್ನ ಮಾಡಲ್ಲ. ನನ್ನ ನಿರ್ಧಾರ ಇನ್ನು ಕೆಲವೇ ದಿನಗಳಲ್ಲಿ ನಾನು ಮಂಡ್ಯದಲ್ಲೇ ಒಂದು ಸಭೆಯನ್ನ ಕರೆದು ನೀವೆಲ್ಲರ ಒಂದು ಸಮ್ಮುಖದಲ್ಲೇ ನಾನು ಎಲ್ಲವನ್ನ ಒಂದು ಸ್ಪಷ್ಟನೆ ಕೊಡ್ತೀನಿ. 1-2 ದಿನಗಳ ಕಾಲಾವಕಾಶ ನನಗೂ ಕೊಡಿ. ನಾನು ಎಲ್ಲರ ಜೊತೆಯಲ್ಲಿ ಒಂದು ಸಮಾಲೋಚನೆ ಮಾಡಿ ಒಂದಷ್ಟು ನಮ್ಮೊಂದಿಗೆ ಇರೋ ಎಲ್ಲ ಆಪ್ತರ ಜೊತೆಯಲ್ಲೂ ನಾನು ಚರ್ಚೆ ಮಾಡಿ ಮಂಡ್ಯದಲ್ಲೇ ಬಂದು ನಾನು ಇದೇ 3ನೇ ತಾರೀಕಿಗೆ ಬರ್ತೀನಿ. 3ನೇ ತಾರೀಕು ನಾನು ಮಂಡ್ಯದಲ್ಲೇ ಸಭೆ ಮಾಡ್ತೀನಿ. ನನ್ನ ನಿರ್ಧಾರ ಏನು ಅಂತ ನಾನು ಅಲ್ಲೇ ಹೇಳ್ತೀನಿ. ನೀವೆಲ್ಲ ಇವತ್ತು ಬಂದು ನಿಮ್ಮ ಅನಿಸಿಕೆಗಳನ್ನ ಹೇಳಿದಿರಿ. ನಾನು ಇದರ ಬಗ್ಗೆ ಒಂದಷ್ಟು ಚರ್ಚೆನ ಮಾಡಬೇಕು. ನಾನು ಏನೇ ನಿರ್ಧಾರ ತಗೊಂಡ್ರು ನಾನು ಮತ್ತೆ ಹೇಳ್ತಾ ಇದ್ದೀನಿ, ನಿಮ್ಮನ್ನ ನೋಯಿಸುವಂತ ನಿರ್ಧಾರ ಯಾವತ್ತೂ ನಾನು ತಗೊಳ್ಳಲ್ಲ. ಸುಮಲತಾ ಅಂಬರೀಷ್ ಯಾವತ್ತೂ ಆ ಕೆಲಸವನ್ನ ಮಾಡಲ್ಲ. ನನ್ನ ನಿರ್ಧಾರ ಇನ್ನು ಕೆಲವೇ ದಿನಗಳಲ್ಲಿ ನಾನು ಮಂಡ್ಯದಲ್ಲೇ ಒಂದು ಸಭೆಯನ್ನ ಕರೆದು ನೀವೆಲ್ಲರ ಒಂದು ಸಮ್ಮುಖದಲ್ಲೇ ನಾನು ಎಲ್ಲವನ್ನ ಒಂದು ಸ್ಪಷ್ಟನೆ ಕೊಡ್ತೀನಿ. 1-2 ದಿನಗಳ ಕಾಲಾವಕಾಶ ನನಗೂ ಕೊಡಿ. ನಾನು ಎಲ್ಲರ ಜೊತೆಯಲ್ಲಿ ಒಂದು ಸಮಾಲೋಚನೆ ಮಾಡಿ ಒಂದಷ್ಟು ನಮ್ಮೊಂದಿಗೆ ಇರೋ ಎಲ್ಲ ಆಪ್ತರ ಜೊತೆಯಲ್ಲೂ ನಾನು ಚರ್ಚೆ ಮಾಡಿ ಮಂಡ್ಯದಲ್ಲೇ ಬಂದು ನಾನು ಇದೇ 3ಗಳನ್ನ ಹಂಚ್ಕೋಬೇಕು ಅನ್ನೋದನ್ನ ಒಂದು 10 ದಿನಗಳು 2 ವಾರಗಳಿಂದನೂ ನನಗೆ ಈ ಒಂದು ರಿಕ್ವೆಸ್ಟ್ ಬರ್ತಾ ಇತ್ತು. ನಾನೇ ತಡೆದಿಟ್ಟೆ. ಎಲ್ಲ ಅಧಿಕೃತವಾಗಿ ಒಂದು ಘೋಷಣೆ ಆದ್ಮೇಲೆ ನಾನು ನಿಮಗೆ ಮಾತಾಡ್ತೀನಿ, ಅಲ್ಲಿವರೆಗೂ ನಮಗೇನು ಇನ್ನು ಸ್ಪಷ್ಟತೆ ಸಿಗೋಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದೆ. ಇವತ್ತು ಎಲ್ಲರೂ ಅಲ್ಲಿಂದ ಬಂದು ಅವರವರ
ಅನಿಸಿಕೆಗಳನ್ನ ನನ್ನೊಂದಿಗೆ ಹಂಚಿಕೊಂಡಿದ್ದಾರೆ. ಮೊದಲಿಂದಲೂ ನಾನು ನನ್ನ ಚುನಾವಣೆಯಲ್ಲಿ ಜನಾಭಿಪ್ರಾಯವನ್ನ ಸಂಗ್ರಹಣ ಮಾಡೇನೆ ನಾನು ಯಾವುದೇ ಒಂದು ನಿರ್ಧಾರವನ್ನ ಯಾವುದೇ ಒಂದು ತಗೊಂಡಿದ್ದು, ಯಾವುದೇ ಒಂದು ಹೆಜ್ಜೆಯನ್ನು ಹಾಕಿದ್ದು. ಹಾಗಾಗಿ ಇವತ್ತಿನ ಈ ಸಭೆಯಲ್ಲಿ ಅವರವರ ಒಂದು ಉದ್ದೇಶ ಏನಿದೆ, ಅಭಿಪ್ರಾಯ ಏನಿದೆ ಅನ್ನೋದನ್ನ ಅವರು ವ್ಯಕ್ತಪಡಿಸಿದ್ದಾರೆ. ನಾನು ಒಂದಷ್ಟು ನಮ್ಮ ಆಪ್ತ ವಲಯಗಳಲ್ಲಿ ಚರ್ಚೆಯನ್ನ ಮಾಡಿ, ಸಮಾಲೋಚನೆ ಮಾಡಿ, ನನ್ನ ಮುಂದಿನ ನಡೆ ಏನಿರಬೇಕು ಅನ್ನೋದು ಒಂದು ನಿರ್ಧಾರ ಮಾಡಿ, ಏನೇ ಇದ್ರೂ ನಾನು ಮಂಡ್ಯದಲ್ಲೇ ಅದನ್ನ ಘೋಷಣೆ ಮಾಡ್ತೀನಿ. ಹೌದೌದು, ಕಳೆದ ಬಾರಿಯೂ ಅದೇ ತರ ಅವರು ಹೇಳಿದ್ದು ನನಗೆ. ಯಾಕೆಂದ್ರೆ ಇದೇ ರೀತಿಯ ಒಂದು ಸವಾಲು ಅವತ್ತೂ ಇತ್ತು. ಅವತ್ತೂ ಎರಡು ಪಕ್ಷಗಳ ಒಂದು ಮೈತ್ರಿ ಆಗಿತ್ತು. ಆ ಸಂದರ್ಭದಲ್ಲಿ ನಿಮಗೆ ಸೀಟ್ ಕೊಡೋಕ್ಕಾಗಲ್ಲ ಅನ್ನೋಂಥ ವಿಷಯನ ಕಾಂಗ್ರೆಸ್ ಪಕ್ಷ ಆವತ್ತಿನ ದಿನ ಅವರು ಹೇಳಿದ್ರು. ಇವತ್ತು ಮತ್ತೆ ಅದೇ ಒಂದು ಸವಾಲು ವಿಚಿತ್ರವಾದ ರೀತಿಯಲ್ಲಿ, ಬೇರೆ ಬದಲಾದ ಒಂದು ರೀತಿಯಲ್ಲಿ ಆಗಿದೆ. ಸೊ ಇದನ್ನ ನಾವು ಯಾವ ರೀತಿ ಈ ಸವಾಲನ್ನ ಎದುರಿಸಬೇಕು ಅನ್ನೋ ಒಂದು ಪ್ರಶ್ನೆ. ಸೊ ಹಂಗಾಗಿ ಇದಷ್ಟು ಸುಲಭವಾಗಿ ತಗೊಳ್ಳುವಂತ ನಿರ್ಧಾರ ಏನಿರ್ಲಿಲ್ಲ. ಯಾಕೆಂದ್ರೆ ಮೊನ್ನೆವರೆಗೂ ನಮಗೆ ಬಿಜೆಪಿ ಪಕ್ಷ ಆ ಸೀಟನ್ನ ಉಳಿಸ್ಕೊಂಡಿರುತ್ತೆ ಅನ್ನೋಂತ ಒಂದು ವಿಶ್ವಾಸ ಇತ್ತು. ಆದ್ರೆ ಅವರೂ ಸಾಕಷ್ಟು ಪ್ರಯತ್ನ ಪಟ್ರು. ಆ ವಿಷಯ ನನಗೆ ಗೊತ್ತಿದೆ ಹೈಕಮಾಂಡ್ ಮೂಲಗಳಿಂದ. ಅವರೂ ಸಾಕಷ್ಟು ಮಂಡ್ಯ ಸೀಟ್ನ ಬಿಜೆಪಿನೇ ಉಳಿಸ್ಕೋಬೇಕು ಅನ್ನೋಂತ ಒಂದು ಪ್ರಯತ್ನ ಪಟ್ಟಿದ್ದಾರೆ, ಇಲ್ಲ ಅಂತ ಹೇಳಕ್ಕಾಗಲ್ಲ. ಆಗ ಈಗ ತಗೊಂಡಿರೋ ನಿರ್ಧಾರದಲ್ಲಿ ನಮ್ಮ ನಡೆ ಏನು, ನಮ್ಮ ಭವಿಷ್ಯ ಏನು, ನಮ್ಮನ್ನ ನಂಬ್ಕೊಂಡಿರೋ ಜನ, ನನಗೆ ಮೊದಲಿಂದಾನು ನಾನು ಪಕ್ಷದ ಮುಖಂಡರುಗಳಿಗೆ ಮಾತಾಡಿಸಿದಾಗ್ಲೂ ನನಗೆ ನನ್ನ ಭವಿಷ್ಯ ಮುಖ್ಯ ಅಲ್ಲ, ನನ್ನನ್ನು ನಂಬ್ಕೊಂಡು ನೀವು ನೋಡ್ತಾ ಇದ್ದೀರಲ್ಲ, ಇದೇ ರೀತಿ ಇನ್ನ ಲಕ್ಷಾಂತರ ಜನ ಇದ್ದಾರೆ ಮಂಡ್ಯದಲ್ಲಿ. ನಮ್ಮನ್ನ ನಂಬ್ಕೊಂಡು ನಾವು ಎಲ್ಲ ಬಿಟ್ಟು ಏನೇ ಹೆದರಿಕೆ ಬೆದರಿಕೆ ಬಂದ್ರೂ ಲೆಕ್ಕಿಸದೆ ನನ್ನ ಜೊತೆಲಿ ಇದ್ದವರೇ ಇವರೆಲ್ಲ. ಸೊ ಅವ್ರನ್ನ ಕಾಪಾಡಬೇಕಾಗಿರೋ ಒಂದು ಕರ್ತವ್ಯ, ಒಂದು ಜವಾಬ್ದಾರಿ ನನಗಿದೆ. ಖಂಡಿತ ಹೈಕಮಾಂಡ್ ಅವರು ಮಾತಾಡಿದಾಗ್ಲೂ ಅಥವಾ ನಿನ್ನೆ ವಿಜಯೇಂದ್ರ ಅವರು ಇಲ್ಲಿಗೆ ಬಂದಾಗ್ಲೂ ನಿಮಗೆ ಪಕ್ಷ ನಮಗೆ ನೀವು ಸಹಕಾರ ಕೊಟ್ರೆ ನಿಮಗೆ ಪಕ್ಷದಲ್ಲಿ ತುಂಬಾ ಉಜ್ವಲ ಭವಿಷ್ಯ ಇದೆ, ನಿಮಗೆ ಉನ್ನತ ಮಟ್ಟದಲ್ಲಿ ಸ್ಥಾನಮಾನ ಕೊಡುವಂತ ಒಂದು ಐಡಿಯಾ ಹೈಕಮಾಂಡ್ ಇಂದಾನೇ ನಮಗೆ ಸಿಕ್ಕಿದೆ. ಹಾಗಾಗಿ ನೀವು ಯಾವುದಕ್ಕೆ ನೀವು ಕನ್ಸರ್ನ್ ಆಗೋಕೆ ಏನು ಇರೋದು ಬೇಕಾಗಿಲ್ಲ. ನಾವು ಎಲ್ಲವನ್ನೂ ನೋಡ್ಕೋತೀವಿ. ನಿಮ್ಮ ಕಾರ್ಯಕರ್ತರನ್ನು ನಾವು ಕೈ ಬಿಡುವಂತ ಪ್ರಶ್ನೆ ಇಲ್ಲ. ನಾನು ಮೊದಲಿನಿಂದಾನು JP ನಡ್ಡಾ ಅವ್ರನ್ನ ಭೇಟಿ ಆದಾಗ್ಲೂ ಅದನ್ನೇ ಹೇಳಿದೆ. ನನ್ನ ಭವಿಷ್ಯ ಏನೋ ನೀವು ನೋಡ್ಕೋತೀರಾ, ಏನೋ ಮಾಡ್ತೀರಾ, ನನ್ನ ಕಾರ್ಯಕರ್ತರು ಏನಾಗಬೇಕು, ನನ್ನ ನಂಬ್ಕೊಂಡಿರೋ ಒಂದು ಬೆಂಬಲಿಗರು, ಅವ್ರಿಗೆಲ್ಲ ನಾನು ಏನು ಆನ್ಸರ್ ಕೊಡಬೇಕು ಅಂತಾನೆ ನಾನು ಕೇಳ್ಕೊಂಡಿದ್ದೆ. ಅವ್ರೆಲ್ರಿಗೂ ನೀವೇನ್ ಹೇಳ್ತಿರೋ ಅದೇ ರೀತಿ ನಾವು ನಡ್ಕೊಳ್ತೀವಿ ಅನ್ನೋಂಥ ಮಾತನ್ನ ಹೇಳ್ತಾ ಬಂದ್ರು. ಆದ್ರೂ ನಾನು ನನ್ನನ್ನ ನಂಬಿದವ್ರನ್ನ ವಿಶ್ವಾಸಕ್ಕೆ ತಗೊಳ್ಳದೆ ಯಾವುದೇ ಒಂದು ಹೆಜ್ಜೆ ಹಾಕಬಾರ್ದು ಅನ್ನೋ ನಿಟ್ಟಿನಲ್ಲಿ ಇವತ್ತು ಅವ್ರನ್ನ ಬರಕ್ ಹೇಳಿದ್ದು. ಇನ್ನು ಒಂದು 2-3 ದಿನಗಳಲ್ಲಿ 3ನೇ ತಾರೀಕು ಮಂಡ್ಯದಲ್ಲಿ ಒಂದು ಸಭೆಯನ್ನ ಕರೆದು ಅಲ್ಲೇ ನಾನು ಅಂತಿಮ ನಿರ್ಧಾರವನ್ನ ನಾನು ಪ್ರಕಟಣೆ ಮಾಡ್ತೀನಿ. ನೋಡಿ, ನನ್ನ ನಿರ್ಧಾರ ಅದು ಈ ಪಕ್ಷಕ್ಕೆ ಅನುಕೂಲ ಆಗುತ್ತಾ, ಇನ್ನೊಂದು ಪಕ್ಷಕ್ಕೆ ಅನುಕೂಲ ಆಗುತ್ತಾ, ಅಥವಾ ಆ ಲೀಡರ್ಸ್ ಪರ ಇರಬೇಕಾ ಅನ್ನೋದ್ರ ಬೇಸ್ ಮಾಡಿ ನಾನು ನಿರ್ಧಾರ ಮಾಡೋದಿಲ್ಲ. ನನ್ನನ್ನ ನಂಬಿದ ಒಂದು ಬೆಂಬಲಿಗರು, ಸಪೋರ್ಟರ್ಸ್, ಅಭಿಮಾನಿಗಳು, ಅಂಬರೀಷ್ ಅವರ ಅಭಿಮಾನಿಗಳು, ಅವರ ಒಂದು ಭವಿಷ್ಯವನ್ನ ಉದ್ದೇಶದಲ್ಲಿ ಇಟ್ಕೊಂಡೇ ನಾನು ಯಾವುದೇ ಒಂದು ನಿರ್ಧಾರವನ್ನ ಮಾಡ್ತೀನಿ. ಹೌದು ಬಂದಿದೆ. ಕುಮಾರಸ್ವಾಮಿ ಅವರು ನಿಮ್ಮನ್ನು ಭೇಟಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ, ನೀವು ಅವರಿಗೆ ಭೇಟಿಗೆ ಅವಕಾಶ ಕೊಡ್ತೀರಾ? ಅದನ್ನೇ ಮಾತಾಡ್ತೀರಾ? ಅಲ್ಲ, ಇದಕ್ಕೆ ಆನ್ಸರ್ ನಿನ್ನೆನೆ ನಾನು ಕೊಟ್ಟಿದ್ದೆ. ಭೇಟಿ ಮಾಡೋಕೆ ನನಗೇನು ಆಕ್ಷೇಪ ಇಲ್ಲ. ನಾನು ಹೇಳಿದೆ, ಇದು ಅಂಬರೀಷ್ ಅವ್ರ ಮನೆ, ಇದು ಎಲ್ಲರಿಗೂ ಓಪನ್ ಹೌಸೇ. ಇದು ಯಾರು ಬೇಕಾದ್ರೂ ಇಲ್ಲಿ ಬಂದು ಭೇಟಿ ಆಗ್ಬೋದು, ಮಾತಾಡ್ಬೋದು, ಅದರಲ್ಲಿ ಏನು ಆಕ್ಷೇಪ ಏನಿಲ್ಲ.
ನಿಮ್ಮ ನೇತೃತ್ವದಲ್ಲೇ ನಡೆಯುತ್ತೆ ಅಂತ. ಯಾವತ್ತು ನಾನು ಇನ್ನೂ ಅವ್ರನ್ನ ಅಂದ್ರೆ ಈ ಒಂದು ವಾರದಲ್ಲಿ ಮಾತುಕತೆ ಏನೂ ಆಗಿಲ್ಲ ನಂದು ಪಕ್ಷದ ಲೀಡರ್ಸ್ ಜೊತೆಲಿ. ಖಂಡಿತ ಇವತ್ತಿನ ಈ ಸಭೆಯ ಒಂದು ಎಸೆನ್ಸು ನಾನು ಅವ್ರಿಗೆ ಹೇಳ್ತೀನಿ, ಈ ರೀತಿ ಆಗಿದೆ, ಈ ರೀತಿ ಅಭಿಪ್ರಾಯ ನನಗೆ ಬಂದಿದೆ, ಇದಕ್ಕೆ ನೀವೇನು ಉತ್ತರ ಕೊಡ್ತೀರಾ ಅಂತ ನಾನು ಕೇಳ್ತೀನಿ. ಇವತ್ತು ಕಳವಳ್ಳಿನಲ್ಲಿ ನರೇಂದ್ರ ಸ್ವಾಮಿ ಅವರು ಕಳೆದ ಬಾರಿ ನಾವು ಸಪೋರ್ಟ್ ಕೊಟ್ಟಿದ್ದೀವಿ, ಈ ಬಾರಿ ತಟಸ್ಥರಾಗಿ ನಾವು ಪರೋಕ್ಷವಾಗಿ ಕಾಂಗ್ರೆಸ್ ಬೆಂಬಲ ಕೊಡಿ, ತಟಸ್ಥವಾಗಿರಿ, ಜೆಡಿಎಸ್ ಬೆಂಬಲ ಕೊಡಬೇಡಿ ಅನ್ನೋ ಅರ್ಥದಲ್ಲಿ. ನೋಡಿ, ನಾನು ಆಗ್ಲೇ ಹೇಳಿದ್ನಲ್ಲ, ನನ್ನ ನಿರ್ಧಾರ ಈ ಪಕ್ಷಕ್ಕೋ ಆ ಪಕ್ಷಕ್ಕೋ ಅನುಕೂಲ ಆಗತ್ತಾ ಅನ್ನೋ ಅಂತ ಯೋಚನೆ ಮಾಡಿ ನಾನು ಮಾಡೋದಿಲ್ಲ. ನನ್ನ ಜನ ಇದ್ದಾರೆ, ನನ್ನನ್ನು ನಂಬ್ಕೊಂಡಿರೋ ಜನತೆ ಅಲ್ಲಿದೆ, ನನ್ಗೆ ಆಶೀರ್ವಾದ ಮಾಡಿರೋ ಅಂತ ನನ್ನ ಅಂಬರೀಷ್ ಅವರ ಅಭಿಮಾನಿಗಳು ಮಂಡ್ಯ ಜಿಲ್ಲೆ ಉದ್ದಕ್ಕೂ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.